ನಾವು ಊಟ ಮಾಡುವಾಗ ನಾವು ನಿಂತ್ಕೊಂಡು ತಿಂತೇವೆ, ಓಡಾಡ್ತಾ ತಿಂತೇವೆ, ಏನೋ ಮಾತಾಡ್ತಾ ತಿಂತೇವೆ. ದೂರದರ್ಶನದಲ್ಲಿ ದುರ್ದರ್ಶನ ಅಂಥದ್ದು ಯಾವ್ದನ್ನಾರು ನೋಡ್ತಾ ತಿಂತೇವೆ ನಾವು. ಇದೆಲ್ಲ ಏನು? ಎದುರಿಗೆ ಅನ್ನಪೂರ್ಣೇಶ್ವರಿ ಇದ್ದಾಳೆ, ಸಮ್ಮುಖದಲ್ಲಿ ಅನ್ನಪೂರ್ಣೇಶ್ವರಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದು ಉಪಸ್ಥಿತರಾಗಿದ್ದಾಳೆ. ಆದ್ರೆ ನಾವು ಏನನ್ನೋ ಯೋಚನೆ ಮಾಡ್ತಾ, ಇನ್ನೇನನ್ನೋ ಮಾತನಾಡ್ತಾ, ಎಲ್ಲ ಯಾವ ಕಡೆಗೋ ಗಮನ ಇಟ್ಕೊಂಡು, ಅಂದ್ರೆ ಈಗ ನೀವು ನಿಮ್ಮ ನೆಂಟರಿಷ್ಟ್ರಿಗೆ ಹಾಗೆ ಮಾಡಿ ನೋಡೋಣ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ನೀವು ಹೀಗೆ ಮಾಡಿ ಅವ್ರಿಗೆ. ಅವ್ರು ಬಡಿಸ್ಬೇಕಾದ್ರೆ ಅವ್ರಿಗೆ ಎಲ್ಲೋ ನೋಡ್ತಾ ಬಡಿಸಿ, ಏನೋ ಮಾತಾಡ್ತಾ ಬಡಿಸಿ, ಅವರಿಗೆ ಗಮನ ಕೊಡಬೇಡಿ ಅವ್ರ ಕಡೆಗೆ. ಏನಾಗತ್ತೆ? ನಿಮಗೆ ಹಾಗೆ ಮಾಡಲಿ ಯಾರಾದರೂ. ತುಂಬ ಉಪೇಕ್ಷೆ ಇದೆ. ಮತ್ತೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ಳೋ ಗೋಜು ನಾವು ಹೋಗಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದರ ಘೋರ ಪರಿಣಾಮಗಳು ಏನು, ಯಾವುದರಿಂದ ನಾವು ಚಿರಕಾಲ ಬಾಳ್ಬಹುದು, ಆರೋಗ್ಯದಲ್ಲಿ ಬಾಳ್ಬಹುದು ಅನ್ನಕ್ಕೆ ಇನ್ನೊಂದು ಶಬ್ದ ಮಹಾಭೇಷಜಂ ಅಂತ. ಮಹಾಭೇಷಜಂ, ಭೇಷಜಂ ಅಂದ್ರೆ ಔಷಧ, ಭೇಷಜಂ ಅಂದ್ರೆ ಔಷಧ, ಮಹಾಭೇಷಜಂ ಅಂದ್ರೆ ಮಹೌಷಧ, ದೊಡ್ಡ ಔಷಧ ಅಂತ. ಆರೋಗ್ಯ ಶಾಸ್ತ್ರ ಹೇಳ್ತದೆ, ನೀವು ಊಟ ಸರಿಯಾಗಿ ಮಾಡಿದ್ರೆ ನಿಮ್ಗೆ ರೋಗವೇ ಬರೋದಿಲ್ಲ ಅಂತ. ಒಂದು ಪಟ್ಟಿ ಕೊಡ್ತಾರೆ ಅವರು, ನಿತ್ಯ ಸೇವನೆಯ ಇದಿಷ್ಟು ನಿತ್ಯ ಊಟ ಮಾಡಿ, ಇದಿಷ್ಟನ್ನು ಮುಟ್ಬೇಡಿ, ಪ್ರತಿನಿತ್ಯ ಊಟ ಮಾಡಬೇಡಿ, ಒಂದು ಪಟ್ಟಿ ಕೊಡ್ತಾರೆ ಅವರು. ಹೀಗೆ ಮಾಡಿದ್ದಾಗ ಹೋದಾದ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಅವರು ಬರೆದು ಕೊಟ್ಟಿದ್ದಾರೆ. ನೀವು ಯಾವತ್ತೂ ರೋಗವನ್ನು ಅನುಭವಿಸೋದಿಲ್ಲ ಅಂತ. ಸುಮ್ಮನೆ ಏನು ಬರ್ಕೊಟ್ಟಿರೋದಿಲ್ಲ ಅಲ್ವಾ ಅದನ್ನ ಅಂತ. ನಾವೇನಾದ್ರು ತಿಳ್ಕೊಂಡಿದ್ದೇವೆ ಇದನ್ನ ಅಂತ. ಆಹಾರದ ಬಗ್ಗೆ ಪ್ರಾಚೀನ ಪರಿಕಲ್ಪನೆ ಆಗಲಿ, ಆಧುನಿಕ ಪರಿಕಲ್ಪನೆ ಆಗಲಿ, ಯಾವುದೇ ಒಂದು ತಿಳ್ಕೊಳ್ಳೋ ಗೋಜಿಗೆ ಹೋಗದೆ ಒಟ್ಟು ತಿಂತಾ ಇದ್ದೇವೆ. ತುತ್ತಿನ ಚೀಲವನ್ನು ತುಂಬಿಸ್ತಾ ಇದ್ದೇವೆ. ಅದು ಅಮೃತವೋ, ವಿಷವೋ, ರೋಗವೋ, ಶಾಪವೋ, ಶುಚಿಯೋ, ಅಶುಚಿಯೋ, ಏನು ಸಂಬಂಧ ಇಲ್ಲ. ಬಹಳ ಮುಂದುವರೆದು ತಿಳ್ಕೊಡ್ತೇವೆ. ಆದರೆ ಹಿಂದಿನವರು ತುಂಬ ನೋಡ್ತಾ ಇದ್ರು ಇದನ್ನೆಲ್ಲ. ನಾವು ಏನೂ ನೋಡೋದಿಲ್ಲ. ಅಂಗಡಿಗೆ ಹೋಗಿ ಹಣ ಕೊಟ್ಟು ತರ್ತೇವೆ, ಅದರಲ್ಲಿ ಏನಿದೆಯೋ, ಅದನ್ನು ಹೇಗೆ ಮಾಡಿದ್ರೋ, ಯಾವ ವಿಷಯವನ್ನು ಸುರಿದ್ರೋ, ಏನಾದರೂ ನೋಡ್ತೇವೆ ನಾವು. ಸೀದಾ ತಿಂತೇವಲ್ಲ ನಾವು ಅದನ್ನು, ಒಂದಿಷ್ಟು ಮುಂಜಾಗ್ರತೆ ಇಲ್ಲದೆ. ಒಳಗೆ ಹೋಗ್ತಾ ಇದೆ ಅದು. ಈಗ ಮನೆ ಒಳಗೆ ನೀವು ಯಾರನ್ನಾರು ಬಿಟ್ಕೊಳ್ತೀರ ಸುಲಭದಲ್ಲಿ? ನಿಮ್ಮ ಮನೆ ಒಳಗೆ ಗುರುತು ಪರಿಚಯ ಇಲ್ಲದೆ ಇರೋರನ್ನ, ನಿಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋರನ್ನ ಬಿಟ್ಕೊಳ್ತೀರ ಮನೆ ಒಳಗಡೆಗೆ? ಇಲ್ಲಿ ಒಳಗಡೆ ಬಿಟ್ಕೊಳ್ತಾ ಇದ್ದೀರಲ್ಲ ಅಂತ. ದೇಹದ ಒಳಗೆ ಅದ್ಯಾವುದು ಏನು ಅದ್ರ ಒಂದು ಪರಿಜ್ಞಾನವೇ ಇಲ್ಲದೆ ಒಳಗೆ ನಾವು ಕಳಿಸ್ತಾ ಇದ್ದೇವಲ್ಲ ಅಂತ. ಅದು ಹೋಗಿ ನಾವೇ ಆಗ್ತಾ ಇದೆ ಬೇರೆ, ನಮ್ಮ ದೇಹ ಮನಸ್ಸಾಗಿ ಪರಿಣಾಮ ಆಗ್ತಾ ಇದೆ ಅಂತ. ಆದರೆ ಕಿಂಚಿತ್ತೂ ಕೂಡ ಗಮನ ಇಲ್ಲ ಆ ಕಡೆಗೆ ಅಂತ. ತುಂಬ ಗಮನ ನಮ್ಮ ಯಾವ ಇವತ್ತಿನ ವಿದ್ಯಾಭ್ಯಾಸ, ಪದವಿಗಳು, ವಿದ್ಯಾಲಯಗಳು, ಮಹಾವಿದ್ಯಾಲಯಗಳು ಯಾವುದೊಂದು ಕೂಡ ಈ ಊಟದ ಬಗ್ಗೆ ಸರಿಯಾದ ಪರಿಕಲ್ಪನೆ ಕೊಡ್ತಾ ಇಲ್ಲ, ಸರಿಯಾದ ಚಿತ್ರಣ ಕೊಡ್ತಾ ಇಲ್ಲ. ನಡೀತಾ ಇರ್ತಕ್ಕಂಥ ದಾರುಣವನ್ನ ಯಾವುದೂ ಹೇಳ್ತಾ ಇಲ್ಲ ಅಂತ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ನಾವು ಆರಿಸ್ಕೊಂಡು ಊಟದ ಬಗ್ಗೆ ಮಾತಾಡೋಣ ಅಂತ. 2 ತಿಂಗಳು ಕೂಡ ನೀವು ಕೇಳಲೇಬೇಕು ಅಂತ ನಮ್ದು ಒತ್ತಾಯ. ಅದಕ್ಕೋಸ್ಕರ ಅಂದರೆ ಬೇಕು ಇದು ಜೀವನಕ್ಕೆ ಅಂತ. ನಿಮ್ಮ ದೃಷ್ಟಿ ಬದಲಾಗಬೇಕು, ಊಟದ ಬಗ್ಗೆ ನಿಮ್ಮ ದೃಷ್ಟಿ ಬದಲಾಗಬೇಕು.